ಬೆಂಗಳೂರಿಂದ ಬೆಳಗ್ಗೆ 7 ಗಂಟೆಗೆ ಬಸ್ ಹತ್ಕೊಂಡು ನಾವು ಸೀದಾ ಹೋಗಿದ್ದು ಸಕ್ರೆಬೈಲು ಆನೆ ಬಿಡಾರಕ್ಕೆ. ಅಲ್ಲಿ ನಾವು ಟೆಂಟ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಟೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಅದಾದಮೇಲೆ ನಾವು ಹೋಗಿದ್ದು ಗೋಲ್ಗರ್ಗೆ. ಅಲ್ಲೇ ಫಾರೆಸ್ಟ್ ಸಿಬ್ಬಂದಿಗಳು ಅಡುಗೆ ಮಾಡಿರ್ತಾರೆ. ಅಡುಗೆ ಸಿಂಪಲ್ ಆಗಿದ್ರು ತುಂಬಾ ಟೇಸ್ಟಿಯಾಗಿತ್ತು. ವೆಜ್ ಹಾಗೆ ನಾನ್ ವೆಜ್ ಎರಡೂ ಆಪ್ಷನ್ಸ್ ಇತ್ತು. ಅದಾದಮೇಲೆ ನಾವು ಊಟ ಆದಮೇಲೆ ಸ್ವಲ್ಪ ಹೊತ್ತು ಕಾಡಿನಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಟೆಂಟಲ್ಲಿ ಇದ್ವಿ. ಸಂಜೆ 6 ಗಂಟೆಗೆ ಫಾರೆಸ್ಟ್ ಗೈಡ್ ನಮ್ಮನ್ನು ಈವ್ನಿಂಗ್ ವಾಕಿಗೆ ಕರ್ಕೊಂಡೋದ್ರು. ವಾಕಿಗೆ ಹೋಗಬೇಕಾದ್ರೆ ಕಾಡಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ಕೊಟ್ಟರು. ಹಾಗೆ ಆನೆಗಳ ಬಿಹೇವಿಯರ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ಆನೆಗಳ ಹತ್ರ ಇಂಟ್ರ್ಯಾಕ್ಟ್ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಂಜೆ 7 ಗಂಟೆ ಆಗಿತ್ತು. ಬಿಸಿ ಬಿಸಿ ಬೋಂಡ ಹಾಗೂ ಕಾಫಿ ಜೊತೆ ಒಂದು ಫಾರೆಸ್ಟ್ ಮೂವಿನ ನೋಡಿದ್ವಿ. ಅದಾದಮೇಲೆ ಬಾನ್ಫೈರ್ ಜೊತೆ ಡಿನ್ನರ್ ಸಹ ರೆಡಿಯಾಗಿತ್ತು. ವೆರೈಟಿ ಹಾಗೂ ಟೇಸ್ಟಿ ಹಾಗೂ ಹೋಮ್ ಮೇಡ್ ಫುಡ್ ಅಂತ ಅನ್ನಿಸ್ತಿದ್ದ ಡಿನ್ನರ್ನ ನಾವು ತಿಂದ್ಕೊಂಡು ಮಲಿಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿದ್ವಿ. ಅರಣ್ಯ ಸಿಬ್ಬಂದಿಗಳು ನಮ್ಮನ್ನ ಮಾರ್ನಿಂಗ್ ವಾಕ್ ಅಂತ ಹೇಳಿ ಬರ್ಡ್ ವಾಚಿಂಗ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ವೆರೈಟಿ ಆಫ್ ಬರ್ಡ್ಸ್ನೆಲ್ಲ ನೋಡಿಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಗಜರಾಜ ನಮ್ಮನ್ನು ಕ್ಯಾಂಪ್ನಲ್ಲಿ ವೆಲ್ಕಮ್ ಮಾಡ್ತಿದ್ದ. ಮತ್ತೆ ಆನೆಗಳ ಜೊತೆ ಆಟ ಆಡಿಕೊಂಡು ನಾವು ಬ್ರೇಕ್ಫಾಸ್ಟ್ನೆಲ್ಲ ತಿಂದು ಫ್ರೆಶ್ ಅಪ್ ಆಗಿ ಸೀದಾ ಹೋಗಿದ್ದು ಆನೆಗಳನ್ನ ಸ್ನಾನ ಮಾಡಿಸೋ ಜಾಗಕ್ಕೆ. ಆನೆಗಳು ಕಾಡಿಂದ ಬೆಳಗ್ಗೆ 8 ಗಂಟೆಗೆ ವಾಪಸ್ ಬರ್ತವೆ. 8ರಿಂದ 10 ಗಂಟೆಗೆ ಹೋದರೆ ಆನೆಗಳಿಗೆ ಸ್ನಾನ ಮಾಡೋ ಅವಕಾಶ ಸಿಗುತ್ತೆ. 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಬಂದು ಆನೆಗಳಿಗೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ ಒಳ್ಳೊಳ್ಳೆ ಫೋಟೋ ತಕ್ಕೊಂಡು ಆಮೇಲೆ ನಾವು ಸೀದಾ ಹೋಗಿದ್ದು ಬೋಟ್ ರೈಡ್ಗೆ. ಬೋಟ್ ರೈಡೆಲ್ಲ ಮುಗಿದ್ಮೇಲೆ ಜಂಗಲ್ ಲಾಡ್ಜಸ್ಗೆ ಹೋಗಿ ಚೆಕ್ಔಟ್ ಮಾಡಿ ಹೋಗೋಕ್ಕೆ ಮನಸ್ಸೇ ಆಗ್ದಿರ ಪುನಃ ವಾಪಸ್ ಕ್ಯಾಂಪಿಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆನೆಗಳನ್ನ ಮಧ್ಯಾಹ್ನ 1 ಗಂಟೆಗೆ ಕಾಡಿಗೆ ವಾಪಸ್ಸು ಮೇಯೋದಕ್ಕೆ ಕಳಿಸ್ತಾರೆ. ಆನೆಗಳನ್ನ ವಾಪಸ್ ಕಳಿಸೋದ್ರ ಜೊತೆ ನಾವು ಅವಕ್ಕೆ ಬಾಯ್ ಹೇಳಿ ವಾಪಸ್ ಊರಿಗೆ ಬಂದ್ವಿ.